ನಮಸ್ಕಾರ. ಇನ್ನೇನು 18ನೇ ಲೋಕಸಭಾ ಚುನಾವಣೆಗೆ ಅಧಿಸೂಚನೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಮತದಾರರಿಗೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತಕ್ಕಂತಹ ಪ್ರಚಾರ ಕಾರ್ಯವನ್ನು 18 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಾಡಲಾಗ್ತಾ ಇದೆ. ಆದರೆ ಪ್ರತಿಯೊಬ್ಬರ ಕಡೆಯಲ್ಲೂ ಕೂಡ ಮೊಬೈಲ್ ಇರೋದರಿಂದ, ಪ್ರತಿಯೊಬ್ಬರ ಕಡೆಯಲ್ಲೂ ಕೂಡ ಇಂಟರ್ನೆಟ್ ಇರೋದರಿಂದ ನೀವು ಮನೆಯಲ್ಲೇ ಕುಂತ್ಕೊಂಡು ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಿಮ್ಮ ಮೊಬೈಲ್ದಲ್ಲಿರ್ತಕ್ಕಂತಹ ಪ್ಲೇಸ್ಟೋರ್ ಆಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿ, ಅಲ್ಲಿ ನೀವು ವೋಟರ್ ಹೆಲ್ಪ್ಲೈನ್ ಅಂಥೇಳಿ ಟೈಪ್ ಮಾಡಿ ಇನ್ಸ್ಟಾಲ್ ಅಂತಕ್ಕಂತಹ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸುಮಾರು 30 ಸೆಕೆಂಡ್ಗಳಲ್ಲಿ ನಿಮಗೆ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಈಗ ಡೌನ್ಲೋಡ್ ಆಯಿತು. ಅಲ್ಲಿ ಮುಂದುಗಡೆ ಓಪನ್ ಅಂತಕ್ಕಂತಹ ಒಂದು ಆಪ್ಷನ್ ಬರುತ್ತೆ. ನೀವು ಓಪನ್ ಮಾಡಬೇಕು. ಓಪನ್ ಅಂದ ತಕ್ಷಣ ಕೆಲವೇ ಸೆಕೆಂಡ್ಗಳನ್ನ ತೆಗೆದುಕೊಂಡು ಅದು ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ. ತದನಂತರ ನಿಮಗೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಅಂಥೇಳಿ ಕೇಳುತ್ತೆ. ಅದನ್ನು ದಯವಿಟ್ಟು ತಾವು ಸ್ಕಿಪ್ ಲಾಗಿನ್ ಅಂಥೇಳಿ ಮಾಡಿ. ಸ್ಕಿಪ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಮೆನುಗಳಲ್ಲಿ ಕಾಣಿಸುತ್ತೆ. ವೋಟರ್ ರಿಜಿಸ್ಟ್ರೇಷನ್, ವೋಟರ್ ಸರ್ವಿಸಸ್, ಡೌನ್ಲೋಡ್ ಎಪಿಕ್, ಇಲೆಕ್ಷನ್ಸ್, ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್, ಇಲೆಕ್ಷನ್ ರಿಸಲ್ಟ್, ನಾಲೆಜ್, ಲೇಟೆಸ್ಟ್ ಅಪ್ಡೇಟ್ಸ್, ಕಂಪ್ಲೇಂಟ್ಸ್ ಆ್ಯಂಡ್ ಸಜೆಷನ್ಸ್, ಈ ಥರ ಹಲವಾರು ಆಪ್ಷನ್ಸ್ಗಳು ಕೂಡ ಅಲ್ಲಿ ಸಿಗುತ್ತೆ. ನಿಮಗೆ ಚುನಾವಣೆ ಉದ್ದಕ್ಕೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಈಗ ಪ್ರಸ್ತುತ ನಿಮಗೆ ಏನು ಉಪಯೋಗ ಇದೆ ಅಂದರೆ ನೋ ಯುವರ್ ಪೋಲಿಂಗ್ ಸ್ಟೇಷನ್ ಅಂದರೆ ನಿಮ್ಮ ಒಂದು ಮತ ಹಾಕುವ ಮತದಾನ ಕೇಂದ್ರ ಎಲ್ಲಿದೆ ಅಂತ ತಿಳ್ಕೊಬೇಕಾಗಿತ್ತಂದರೆ ಮೇಲ್ಗಡೆ ಸರ್ಚ್ ಯುವರ್ ನೇಮ್ ಇನ್ ಎಲೆಕ್ಟಾರಲ್ ರೋಲ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ 4 ಮೆನುಗಳು ಬರುತ್ತೆ. ಸರ್ಚ್ ಬೈ ಮೊಬೈಲ್, ಸರ್ಚ್ ಬೈ ಬಾರ್, ಸರ್ಚ್ ಬೈ ಡೀಟೇಲ್ಸ್ ಮತ್ತು ಸರ್ಚ್ ಬೈ ಎಪಿಕ್ ನಂಬರ್ ಅಂತೇಳಿ. ದಯವಿಟ್ಟು ಸರ್ಚ್ ಬೈ ಎಪಿಕ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಎಪಿಕ್ ನಂಬರನ್ನು ಎಂಟರ್ ಯುವರ್ ಎಪಿಕ್ ನಂಬರ್ ಅಂತ ಕೇಳುತ್ತೆ. ಉದಾಹರಣೆಗೆ ನನ್ನ ಎಪಿಕ್ ನಂಬರ್ನೇ ನಾನು ಇಲ್ಲಿ ಹಾಕ್ತೀನಿ. FFV 187737 ಅಂತೇಳಿ ಹಾಕಿದ ತಕ್ಷಣ ಸರ್ಚ್ ಅಂತೇಳಿ ನಾನು ಕಮಾಂಡ್ ಕೊಟ್ಟ ತಕ್ಷಣ ನಂದು ಡೀಟೇಲ್ಸ್ ಬರುತ್ತೆ. ನೇಮ್, ಏಜ್, ಜೆಂಡರ್, ಫಾದರ್ಸ್ ನೇಮ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ, ಡಿಸ್ಟಿಕ್, ಸ್ಟೇಟ್, ಪಾರ್ಟ್ ನಂಬರ್, ಪಾರ್ಟ್ ನೇಮ್ ಅಂದರೆ ಯಾವ ಸ್ಕೂಲ್ದಲ್ಲಿ ಅಥವಾ ಯಾವೊಂದು ಕೊಠಡಿಯಲ್ಲಿ ನನ್ನ ಮತದಾನ ಮಾಡ್ತಕ್ಕಂತಹ ಅವಕಾಶ ಇದೆ, ಜೊತೆಗೆ ಸೀರಿಯಲ್ ನಂಬರ್ ಇದೆಲ್ಲನೂ ಕೂಡ ಬರುತ್ತೆ. ಪೋಲಿಂಗ್ ಸ್ಟೇಷನ್ ನೇಮ್ ಕೂಡ ಬರುತ್ತೆ. ಈ ಮಾಹಿತಿಯನ್ನು ನೀವು ಪಡೆದುಕೊಂಡು ಮತದಾನದ ದಿನದಂದು ನೇರವಾಗಿ ಮತದಾನ ಕೇಂದ್ರಕ್ಕೆ ತೆರಳಿ ಮತವನ್ನು ಚಲಾಯಿಸಬೇಕಂತ ತಿಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ.